ನೀವೇನಾದರೂ ಓಂಕಾರೇಶ್ವರ್ಗೆ ಹೋಗ್ತಿದ್ದೀರ ಅಂದರೆ ಈ ಸ್ಕ್ಯಾಮ್ ಬಗ್ಗೆ ಹುಷಾರಾಗಿರಬೇಕು. ನಾವು ಮಧ್ಯರಾತ್ರಿ 1 ಗಂಟೆಗೆ ಫ್ಲೈ ಬಸ್ ತೊಗೊಂಡು ಏರ್ಪೋರ್ಟ್ ರೀಚ್ ಆದಾಗ 4:30 ಆಗಿತ್ತು. ಫ್ಲೈ ಬಸ್ಸಲ್ಲಿ ಕೊಟ್ಟಿದ್ದ ಸ್ನ್ಯಾಕ್ಸ್ನ ಏರ್ಪೋರ್ಟಲ್ಲಿ ತಿಂದ್ಕೊಂಡು 6:30 ಫ್ಲೈಟ್ಗೆ ನಾವು ಇಂಡೋರ್ ಫ್ಲೈ ಆದ್ವಿ. ಇಂಡೋರಿಗೆ ರೀಚ್ ಆದಾಗ ಅರೌಂಡ್ 8:39 ಆಗಿತ್ತು. ನಾವು ಮುಂಚೆನೇ ಪ್ರೈವೇಟ್ ಟ್ಯಾಕ್ಸಿ ಬುಕ್ ಮಾಡಿದ್ರಿಂದ ಅವ್ರು ನಮ್ಮನ್ನು ಪಿಕ್ ಮಾಡಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಓಂಕಾರ್ ಕಡೆಗೆ. ಮಧ್ಯ ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಮಧ್ಯಪ್ರದೇಶದಲ್ಲಿರೋ 2 ಜ್ಯೋತಿರ್ಲಿಂಗ ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಫೈನಲಿ ಆ ಡೇ ಬಂದೇ ಬಿಡ್ತು. ನಾವು ಓಂಕಾರ್ ರೀಚ್ ಆದಾಗ 12 ಗಂಟೆ ಆಗಿತ್ತು. ನಮ್ಮ ಟ್ಯಾಕ್ಸಿ ನಮ್ಮನ್ನು ಓಂಕಾರ್ ಎಂಟ್ರೆನ್ಸಲ್ಲೇ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿಂದ ಆಟೋ ತೊಗೊಂಡು ಆಟೋದವರು ನಮ್ಮನ್ನು ಟೆಂಪಲ್ ಎಂಟ್ರೆನ್ಸ್ ತನಕ ಬಿಟ್ಟರು. ನಾನಿಲ್ಲಿ ಶೀಘ್ರ ದರ್ಶನ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡಿದ್ರಿಂದ ಇಲ್ಲಿ ನಮಗೆ ಟೆಂಪಲ್ ಅಥಾರಿಟಿಯವರು ಕೈಗೆ ಒಂದು ಟೇಪ್ನ ಹಾಕಿ ಎಕ್ಸಿಟ್ ಗೇಟಿಂದ ನಮಗೆ ಎಂಟ್ರಿ ಕೊಡ್ತಾರೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನಾನು ಆನ್ಲೈನಲ್ಲಿ ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ದು ಎಷ್ಟು ಒಳ್ಳೆ ಕೆಲಸ ಆಯಿತು ಅಂತ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ತುಂಬ ಕ್ರೌಡ್ ಇತ್ತು. ಈ ಕ್ರೌಡಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ ಅಂದರೆ ಆಲ್ಮೋಸ್ಟ್ 5 to 6 hours ಬೇಕಾಗುತ್ತೆ. ಆನ್ಲೈನ್ ಟಿಕೆಟ್ ಇಲ್ಲ ಅಂದರೆ ನೀವಿಲ್ಲಿ ಪಂಡಿತ್ಜಿ ಅಂತ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಶೀಘ್ರ ದರ್ಶನ ಮಾಡಿಸ್ಕೊಬೋದು. ಬಟ್ ಅಗೇನ್ ಇಟ್ಸ್ ಎ ಸ್ಕ್ಯಾಮ್. ಅವ್ರು ಕೇಳಿದಷ್ಟೇ ದುಡ್ಡು ಕೊಡಬೇಕಾಗತ್ತೆ. ನಾವು ಅಷ್ಟೊಂದು ಕಷ್ಟಪಡ್ದಲ್ಲೇ ಆರಾಮಾಗಿ ಕ್ಯೂವಲ್ಲಿ ಬಂದು ದೇವ್ರ ದರ್ಶನ ಆಯಿತು. ತುಂಬ ದಿನದ ಕನಸು ಅಂತ ಹೇಳ್ಬೋದು ಈ ಜ್ಯೋತಿರ್ಲಿಂಗ ನೋಡಬೇಕು ಅಂತ. ಫೈನಲಿ ಅದಾದಮೇಲೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಓಂಕಾರೇಶ್ವರನ ನೋಡಿ ಆದಮೇಲೆ ಮಮಲೇಶ್ವರನ ನೋಡಿದ ಮೇಲೇ ಒಂದು ಜ್ಯೋತಿರ್ಲಿಂಗ ನೋಡ್ದಂಗೆ ಆಗೋದು ಅಂತ ಹೇಳ್ತಾರೆ. ಸೊ ನಾವೀಗ ಮಮಲೇಶ್ವರ ದೇವಸ್ಥಾನ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ರಿಂದ ತುಂಬಾ ಕ್ರೌಡ್ ಇತ್ತು. ಸೊ ಇಲ್ಲಿ ಪಂಡಿತ್ಜೀಸ್ ಅಂತ ಸಿಗ್ತಾರೆ, ಅವ್ರ ಹೆಲ್ಪ್ ತೊಗೊಂಡು ನಾವು ಬೇಗ ದರ್ಶನ ಮಾಡಿಸ್ಕೊಂಡ್ವಿ. ಇವ್ರದ್ದೇ ಒಂದು ಗ್ರೂಪ್ ಇರುತ್ತೆ ಆ್ಯಂಡ್ ಇವರೆಲ್ಲ ಒಂದೇ ಥರ ಫಿಕ್ಸ್ ಆಗಿರ್ತಾರೆ. ನಮ್ಮಿಬ್ಬರಿಗೆ ಫಸ್ಟ್ 5,000 ಅಂತ ಹೇಳಿದ್ರು. ಸ್ವಲ್ಪ ಕನ್ವಿನ್ಸ್ ಮಾಡಿ ಇಬ್ಬರಿಗೆ 2,000 ಪೇ ಮಾಡಿ ನಾವು ದರ್ಶನ ಮಾಡಿಸ್ಕೊಂಡ್ವಿ. ಬಟ್ ಇದು ನನಗೆ ಸ್ಕ್ಯಾಮ್ ಅಂತಲೇ ಅನಿಸಿದ್ದು. ತುಂಬ ಹೈ ಡಿಮ್ಯಾಂಡ್ ಮಾಡ್ತಾರೆ, ಅವ್ರು ಕೇಳಿದಷ್ಟೇ ದುಡ್ಡು ಕೊಡಬೇಕು, ಇಲ್ಲಾಂದರೆ ದರ್ಶನ ಮಾಡಿಸಲ್ಲ ಅಂತ ಹೇಳ್ತಾರೆ. ಸೊ ನೀವು ಕೂಡ ತುಂಬ ಹುಷಾರಾಗಿ. ಸೊ ನಾನೇನು ಹೇಳ್ತೀನಿ ಅಂದರೆ ನೀವೇನಾದ್ರು ಓಂಕಾರ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್ ದರ್ಶನ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆವಾಗ ಕ್ರೌಡ್ ತುಂಬ ಕಮ್ಮಿ ಇರುತ್ತೆ, ಆರಾಮಾಗಿ ದರ್ಶನ ಮಾಡ್ಬೋದು. ಮತ್ತು ಈ ಹಾಲಿಡೇಸ್ ಅಥವಾ ಸಂಡೇಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಪೀಸ್ಫುಲ್ಲಾಗಿ ನೀವು ದರ್ಶನ ಮಾಡ್ಬೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕೆಳಗೆ ನರ್ಮದಾ ನದಿ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೈಟ್ ಸೀಯಿಂಗ್ ಎಲ್ಲ ನೋಡಿಕೊಂಡು ನಾವು ನಮ್ಮ ನೆಕ್ಸ್ಟ್ ಜ್ಯೋತಿರ್ಲಿಂಗ ನೋಡಬೇಕು ಅಂತ ಹೊರಟ್ವಿ. ಅಂದರೆ ಅದು ಉಜ್ಜಯಿನಿಗೆ ಹೊರಟ್ವಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಉಜ್ಜಯಿನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.